ಕಥೆಯಲ್ಲಿ ನಿರ್ದೇಶನದಲ್ಲಿ ಒಂದು ಬದಲಾವಣೆಯನ್ನು ತಿರುವನ್ನು ತರೋದಿದೆಯಲ್ಲ, ಅದು ನಿಜವಾದ ಚಾಲೆಂಜ್ ಅಂತ ಇರೋದು ಕ್ರೈಮ್ ಥ್ರಿಲ್ಲರ್ ಅಂತ ಬಂದಾಗ. ಆ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿ ಅನಿರೀಕ್ಷಿತ ಅತಿಥಿಗಳು ಈ ಸಿನಿಮಾದಲ್ಲಿ ಒಂದು ದಿನದಲ್ಲಿ ನಡೆಯುವ ಕಥೆಯನ್ನು ಇಡೀ ಸಿನಿಮಾದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದು ಕೂಡ ಒಂದು ಗೆಸ್ಟ್ ಹೌಸಲ್ಲಿ ನಡೆಯುವಂಥ ಕತೆ. ಬಹಳ ಮುಖ್ಯವಾಗಿ ಗೆಸ್ಟ್ ಹೌಸ್ ಅಂತ ನೋಡಿದ್ರೆ ನಮ್ಮೆಲ್ಲರಿಗೂ ಗೊತ್ತು, ಈಗ ಟ್ರಾವೆಲ್ ಅಂದ ಕೂಡಲೇ ನಮಗೆ ಹೆಚ್ಚಾಗಿ ನಾವು ಮಲೆನಾಡು ಭಾಗವನ್ನು ಚೂಸ್ ಮಾಡ್ತೀವಿ. ಹಾಗಾಗಿ ಈ ಸಿನಿಮಾದಲ್ಲೂ ಕೂಡ ಸಕಲೇಶ್ಪುರ ಹಾಗೆ ಬೇಲೂರು ಈ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿರುವಂತಹ ಸಿನಿಮಾ ಇದು. ಆದರೆ ಬಹಳ ಮುಖ್ಯವಾಗಿ ಅನಿರೀಕ್ಷಿತ ಅತಿಥಿಗಳು, ಕರೆಯದೇ ಬರುವಂಥ ಅತಿಥಿಗಳು ಅಥವಾ ಹೇಗೋ ಬರ್ತಾರೆ, ಬಂದ ಮೇಲೆ ಅಲ್ಲಿ ಏನು ನಡೆಯುತ್ತೆ, ಕತೆಗೆ ಅವರ ಪಾತ್ರ ಏನು ಅನ್ನೋದನ್ನು ಈ ಸಿನಿಮಾದಲ್ಲಿ ಹೆಣೆಯಲಾಗಿದೆ. ಬಹಳ ಮುಖ್ಯವಾಗಿ ಇದರಲ್ಲಿ ಒಬ್ಬರು ಹೀರೋ ಹೀರೋಯಿನ್ ಆ ರೀತಿ ಇಲ್ಲ, 6 ಮೇಜರ್ ಕ್ಯಾರೆಕ್ಟರ್ಗಳು ಈ ಕಥೆಯ ಮೂಲಕ ನಮಗೆ ಒಂದಷ್ಟು ಥ್ರಿಲ್ಲಿಂಗನ್ನು ನೀಡ್ತಾ ಹೋಗ್ತಾರೆ. ಬಹಳ ಮುಖ್ಯವಾಗಿ ಮನೋಜ್ ಅಣ್ಣಯ್ಯ ಅವರ ನಿರ್ದೇಶನದಲ್ಲಿ ಈ ಒಂದು ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಒಂದು ಬಹಳ ಮುಖ್ಯವಾಗಿ ಈ ಸಿನಿಮಾ ತಂಡವನ್ನು ನಾವು ಗಮನಿಸಿದಾಗ ನಮಗೆ ಗೊತ್ತಾಗಿದ್ದೇನೆಂದರೆ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂಥ ಒಂದು ಯೂತ್ಸ್, ಹೊಸದಾಗಿ ಯುವಕರ ಗುಂಪೊಂದು ಸೇರಿಕೊಂಡು ಆಲ್ರೆಡಿ ಇವರೆಲ್ಲರೂ ಕೂಡ ಒಂದಷ್ಟು ಶಾರ್ಟ್ ಮೂವೀಸ್, ವೆಬ್ ಸೀರೀಸ್ ಇದರಲ್ಲೆಲ್ಲ ಪಳಗಿದ್ದಂಥವ್ರು, ಕೆಲವರಿಗೆ ರಂಗಭೂಮಿಯ ಹಿನ್ನೆಲೆ ಇದೆ. ಸೊ ಈ ರೀತಿ ಎಲ್ಲ ಬಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆದಂಥ ಮೈಂಡ್ಸೆಟ್ ಅಂತಂದರೆ ಒಂದು ಹೊಸ ಆಲೋಚನೆ ಇರುತ್ತೆ, ಹೊಸ ಥಾಟ್ಸ್ ಪ್ರೋಸೆಸ್ ಇರುತ್ತೆ ಅವರಿಗೆ ಅಂತ. ಆ ನಂಬಿಕೆಯ ಜೊತೆಗೆ ಈ ಸಿನಿಮಾ ಕಥೆಯನ್ನು ನಮ್ಮ ಪ್ರೊಡ್ಯೂಸರ್ ಆದಂಥ ವಿನೋದ್ ಕುಮಾರ್ ಸರ್ ಅವ್ರ ಹತ್ರ ಹೇಳಿದಾಗ ಯುವಕರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಅದಕ್ಕೆ ಸುಮ್ಮನೆ ಹೇಳೋದಿಲ್ಲ ಅನ್ನದಾತರು ಅಂತ ಪ್ರೊಡ್ಯೂಸರ್ಗೆ. ಸೊ ಹಾಗಾಗಿ ಅವರ ಪ್ರೊಡಕ್ಷನಲ್ಲಿ ಬರ್ತಾ ಇದೆ. DOP ಆ್ಯಂಡ್ ಎಡಿಟರ್ ಆಗಿ ಎರಿಕ್ ವಿಜಯ್ ಅವರಿದ್ದಾರೆ. ಆ್ಯಂಡ್ ಇನ್ನೊಂದು ಕ್ರೈಮ್ ಥ್ರಿಲ್ಲರ್ ಅಂತ ಸಿನಿಮಾ ಬಂದಾಗ ಅದಕ್ಕೆ ಹಾಡನ್ನು ಬರೆಯೋದಿರ್ಬೋದು, ನಿರ್ದೇಶನ ಮಾಡೋದಿರ್ಬೋದು, ಬಹಳ ಚಾಲೆಂಜಿಂಗ್ ಆದಂತಹ ಕೆಲಸ. ಈ ನಿಟ್ಟಿನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸ್ವಾಮಿನಾಥನ್ ಆರ್ಕೆ ಅವರು ನಮ್ಮ ಜೊತೆಗಿರ್ತಾರೆ. ಹಾಗೆ ಆ್ಯಕ್ಷನ್ ಇದರಲ್ಲಿ ಶ್ರೀರಾಮ್ ಅವರ ಆ್ಯಕ್ಷನ್ ಇದೆ. ಜೊತೆಗೆ ನಾನು ಮೊದಲೇ ಹೇಳಿದೆ 6 ಮೇಜರ್ ಕ್ಯಾರೆಕ್ಟರ್ಗಳು ಈ ಒಂದು ಕಥೆಯಲ್ಲಿ ಇರ್ತಾರೆ ಅಂತ. ವಿವೇಕ್ ಸಿಂಹ ಅವರು, ಮೈತ್ರಿ ಜಗ್ಗಿ, ಸಂಪ್ರತಿ ಆಳ್ವಾ, ಹಾಗೆ ಹರಿತಾಶ, ದೈವಿಕ್ ನಾಗ್, ದಯಾ ಪಲ್ಲವಿಗೆರೆ ಹಾಗೆ ಶ್ರೀದತ್ತ, ಇವರು 6 ಜನ ಈ ಒಂದು ಕಥೆಯಲ್ಲಿ ಬಹಳ ಪ್ರಮುಖ ಪಾತ್ರದಲ್ಲಿರ್ತಾರೆ. ಜೊತೆಗೆ ಉಳಿದ ಪೋಷಕ ಪಾತ್ರಗಳು ಕೂಡ ಜೊತೆಗಿರ್ತವೆ. ಈಗಾಗಲೇ ಸಾಂಗ್ ರಿಲೀಸ್ ಆಗಿ ಹತ್ತತ್ರ 600K ವ್ಯೂಸ್ ಎಲ್ಲ ಪಡೆದುಕೊಂಡಿದೆ. ಬಟ್ ಇವತ್ತು ವಿಡಿಯೋ ಸಾಂಗನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲಾಗುತ್ತೆ. ಮೊದಲನೇದಾಗಿ ಅನಿರೀಕ್ಷಿತ ಅತಿಥಿಗಳು ಸಿನಿಮಾದ ಮೋಷನ್ ಪೋಸ್ಟರ್ನ ನಾವು ನೋಡ್ಕೊಂಬರೋಣ. ಎಸ್ ಪ್ಲೀಸ್.